ಆ ಸಂದರ್ಭದಲ್ಲಿ ಒಂದು ಸಂಚಾರಿ ಹೋಟೆಲ್ ಆರಂಭ ಆಗುತ್ತೆ. ಇಲ್ಲಿಗೆ ಬಂದಿರೋ ಗ್ರಾಹಕರಿಗೆ ತಿಂಡಿ ನೀಡ್ತಾರೆ, ಬೆಳಗಿನ ತಿಂಡಿ ನೀಡ್ತಾರೆ. ವಾರಕ್ಕೊಂದ್ಸಲಿ ಹೋಟೆಲ್, ಪ್ರತಿ ಮಂಗಳವಾರ ತಿಂಡಿ ತುಂಬ ಚೆನ್ನಾಗಿರುತ್ತೆ. ನಾನು ಕೂಡ ತಿಂದಿದ್ದೀನಿ. ಇಡ್ಲಿ ಆಗಿರ್ಬೋದು, ಚಿತ್ರಾನ್ನ ಆಗಿರ್ಬೋದು, ಟೊಮೊಟೊ ಬಾತ್ ಆಗಿರ್ಬೋದು, ಪೂರಿ ಆಗಿರ್ಬೋದು, ಮಸಾಲೆ ದೋಸೆ ಆಗಿರ್ಬೋದು, ಸೆಟ್ ದೋಸೆ ಆಗಿರ್ಬೋದು. ವಾರಕ್ಕೊಂದ್ಸಲಿ ಹೋಟೆಲ್, ತುಮಕೂರಿನ ಮರಿಮೇಕೆ ಸಂತೆ, ಮಂಗಳವಾರ. ವಾರಕ್ಕೊಂದ್ಸಲಿ ಬೆಳಗಿನ ತಿಂಡಿ ಮಾತ್ರ. ಏನು ತಗೊಳ್ಳಿಲ್ವಾ? ನಮಸ್ಕಾರ. ಚೆನ್ನಾಗಿದ್ದೀನಿ. ನಾನು ಹೇಳ್ತಿದ್ದೆ ನಮ್ಮ ಹುಡುಗನಿಗೆ. ಹೌದಾ? ವಿಡಿಯೋ ಮಾಡೋರಪ್ಪ ಆಮೇಲೆ ಇವತ್ತಿನ ತಿಂಡಿ ವಿಶೇಷ ನೋಡಿ ಸರ್, ಹೇಳಿ. ಟೊಮೆಟೊ ಬಾತು, ಚಿತ್ರಾನ್ನ, ಇಡ್ಲಿ, ದೋಸೆ, ಪೂರಿ, ಮಸಾಲೆ ಸೆಟ್ಟು. ಹೌದಾ? ಹಾ. ಮಸಾಲೆ ದೋಸೆ ಎಷ್ಟು? 50. ಸೆಟ್ ದೋಸೆ 50 ಅಷ್ಟೇ ಎಲ್ಲ. ಸೆಟ್ ದೋಸೆ 3. ಹಾಂ, ಸೆಟ್ ದೋಸೆ ಅಂತ 3. ಆಯ್ತು. ಬರೀ ಚೀಪಾಗಿ ಕೊಡೋದು. ಹೌದಾ? ಹೌದು ಸರ್, ಅಷ್ಟೇ. ಇದು ಕಡಿಮೆ ಅಲ್ಲಿ ಕೊಡ್ತಾರೆ ಅಲ್ವಾ? ಎಲ್ಲಿ ಹಿಂಗೆ ಹೇಳ್ಬೇಕು. ತಿಂಡಿ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ, ಶುಚಿಯಾಗಿರುತ್ತೆ, ಆರೋಗ್ಯಪೂರ್ಣವಾಗಿರುತ್ತೆ. ಒಂದ್ಸಲಿ ಬನ್ನಿ, ನಮ್ಮ ಒಂದು ಹೋಟ್ಲಿನ ವಿಸಿಟ್ ಮಾಡಿ. ಇಂಥ ಹೋಟೆಲ್ ತಿನ್ನೋದೇ ಒಂಥರ ರೋಮಾಂಚನ ಅಂತ ಹೇಳ್ಬೇಕು ಅಲ್ವಾ ಸರ್? ಇರ್ಲಿ ಇರ್ಲಿ ಇರ್ಲಿ, ಅದು ಬೇರೆ ಪ್ರಶ್ನೆ. ಅದು ಬೇರೆ ಪ್ರಶ್ನೆ. ತಿಂಡಿ ಸೂಪರ್. ಹಾ, ಇದು ಮಾತು. ಇದು ಅಲ್ವಾ? ವಾರಕ್ಕೊಂದ್ಸಲಿ ಹೋಟೆಲ್ ಅಲ್ವಾ? ನಾನೇಂತ ಒಬ್ಬರಿಗೆ ನಮ್ಗಿಂತ ಒಬ್ಬ ಇಲ್ಲಿ ಹೇಳ್ಬೇಕು. ತಿಂಡಿ ಬಗ್ಗೆ ಹೇಳ್ದಲ್ಲಿದ್ರೆ ತಿಂಡಿಗೋಸ್ಕರ ಹುಡ್ಕೊಂಡು ಹೋಗ್ತಾರೆ ಗೊತ್ತಾ? ಬೆಂಗಳೂರಿಂದ ಬರೋ ಜನ ಇದ್ದಾರೆ. ದೊಡ್ಡ ಹೋಟೆಲ್ ಅದೇ ಒಂದು